ನಮ್ಮಲ್ಲಿ ಡಿಪೋರ್ಟ್ ಮಾಡ್ತಾ ಇದೀವಲ್ಲ ನಾವು. ಯಾರ್ಯಾರು ಅನಾಥರೈಸ್ಡ್ ಆಗಿ ಯಾರಿದ್ದಾರೆ ಅವರಿಗೆಲ್ಲ ಡಿಪೋರ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 200ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಫಾರಿನರ್ಸ್ ಯಾರ್ಯಾರು ನಮ್ಮಲ್ಲಿ ಅನಾಥರೈಸ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ FRRO ಅಂತ ಇದೆ ಅಲ್ಲಿ, ಅವರು ಫೈಂಡ್ ಔಟ್ ಮಾಡಿ ನಮಗೆ ಹೇಳ್ತಾರೆ, ಅವಾಗ ನಾವು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಅಲ್ಲಿ 1000 ಲೆಕ್ಕದಲ್ಲಿ ಕಳಿಸ್ತಾರೆ ವಾಪಸ್ಸು. ಕರ್ನಾಟಕದಲ್ಲಿ ಅಷ್ಟು ನಮ್ಮಲ್ಲೂ ಕೂಡ ಹೆಚ್ಚು ಇರೋದು ನಮಗೆ ಕಂಡು ಬಂದರೆ ನಾವು ಕಳಿಸ್ತೀವಿ. ನಾವು ಪ್ರತಿನಿತ್ಯ ನಾವು ವೆರಿಫೈ ಮಾಡ್ತಾನೆ ಇರ್ತೀವಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್, ಒಂದಿನ ಮಾಡಿ ನಿಲ್ಲಿಸೋದಿಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಯಾರ್ಯಾರು ಅನಾಥರೈಸ್ಡ್ ಆಗಿ ವಿದೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟು ಅಥವಾ ಎಂಟ್ರಿ ಪರ್ಮಿಟ್ಟು ಈ ಥರ ಎಲ್ಲ ಇಲ್ಲದೆ ಹೋದರೆ ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅಧಿಕೃತ ಲೆಕ್ಕ ಅಂತ ಇದುವರೆಗೂ ಸರ್ಕಾರ ಯಾವುದು ಅಲ್ಲ, ನಮ್ಮ ಗಮನಕ್ಕೆ ಬಂದಿರೋದು ಅಂಕಿ ಅಂಶಗಳನ್ನು ಅಷ್ಟು ಕೊಡ್ತೀವಿ. ಗಮನಕ್ಕೆ ಬರೋದು ಇಲ್ಲದೆ ಇದ್ದರೆ ನಮಗೆ ಫೈಂಡ್ ಔಟ್ ಮಾಡ್ತಾನೆ ಇರಬೇಕಲ್ಲ, ಅದನ್ನು ಮಾಡ್ತಾನೆ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಯಾರೋ ಹೇಳ್ತಾರೆ ಲೇಬರ್ ಇದರಲ್ಲಿ ಕನ್ಸ್ಟ್ರಕ್ಷನ್ ಇದರಲ್ಲಿ ಭಾಳ ಜನ ಇದ್ದಾರೆ ಅಂತಾರೆ, ವೆರಿಫೈ ಮಾಡ್ತೀವಿ. ಅಲ್ಲಿ ಸಿಕ್ಕಿದ್ರೆ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ನುಸುಳುಕೋರರ ಬಗ್ಗೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಇದೆ ಅಂತ ಬಿಜೆಪಿ ಆರೋಪ. ನಾವ್ಯಾಕೆ ಸಾಫ್ಟ್? ವಾಟ್ ಈಸ್ ದಿ ಅಡ್ವಾಂಟೇಜ್ ಫಾರ್ ಅಸ್? ಕಾಂಗ್ರೆಸ್ಸಿಗೆ ಏನು ಅಡ್ವಾಂಟೇಜ್ ಇದೆ ಸುಳ್ಳುಕೋರರಿಗೆ ಸಾಫ್ಟ್ ಕಾರ್ನರ್ ಇರೋದಕ್ಕೆ? ನಮಗೆ ಆ ಥರ ಅಷ್ಟು ಇನ್ನು ನಮಗೆ ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬಂದಿಲ್ಲಿ ಓಟ್ ಹಾಕ್ಸ್ಕೊಳ್ಳೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಏನು ಬಂದಿಲ್ಲ. ಸರ್, ಪ್ರಿಯಾಂಕ್ ಖರ್ಗೆ ಅವ್ರು ಬಂದು ಭೇಟಿ ಆದರೆ ಏನಾದ್ರು ವಿಶೇಷತೆ ಇದೆಯಾ ಸರ್? ಈ ದಿನ ಬರ್ತಾ ಇರ್ತಾರೆ ರೀ, ಅವ್ರ ಹಿಂದ್ಗಡೆ ರೋಡು ಮನೆ, ನಾವು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ನಮ್ಮ ಸಂಬಂಧ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಪ್ಪ, ನಮ್ಮದು ಅವರು ಎಲ್ಲ ಒಂದು ಫ್ಯಾಮಿಲಿ.